ನಾಡಿನೆಲ್ಲೆಡೆ ಹೊಸ ವರ್ಷದ ಯುಗಾದಿ ಹಬ್ಬದ ಹೊಸ ತಡಕಿನ ಸಂಭ್ರಮ. ಆ ನಿಟ್ಟಿನಲ್ಲಿ ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣ ಮಟನ್ ಅಂಗಡಿಯ ಮುಂಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಮಾಂಸ ಪ್ರಿಯರು ಜಮಾಯಿಸಿರುವಂಥದ್ದು. ಸದ್ಯ ನಾನೀಗ ಮಾಂಸದ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 2:30ಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಕೂಡ ಬೆಂಗಳೂರಿಗರು ಮುಂದಾಗಿರುವಂಥದ್ದು. ಸಾಮಾನ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಂಸದ ವ್ಯಾಪಾರ ಆಗುವಂತಹ ಅಂಗಡಿ ಅಂದರೆ ಅದು ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣ ಮಟನ್ ಅಂಗಡಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಪಾಪಣ್ಣವರು ಬದುಕಿದ್ದಂಥ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ವ್ಯಾಪಾರ ಆಗ್ತಾಯಿತ್ತು ಅನ್ನೋಂಥದ್ದೊಂದು ಇರುವಂಥದ್ದು. ಅದಾದ ನಂತರದಲ್ಲಿ ಈಗಾಗಲೇ ಸಾಮಾನ್ಯವಾಗಿ ಪಾಪಣ್ಣ ಅವರ ಮಕ್ಕಳು ಕೂಡ ಇರುವಂಥದ್ದು. ಅವರು ಅದನ್ನು ಈ ಒಂದು ಎರ ಅಂತಾರಲ್ಲ, ಆ ಎರಾನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೂ ಕೂಡ ಬೆಳಗಿನಿಂದಲೇ ಮಾಂಸದ ಪ್ರಿಯರು ಬಂದು ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥ. ಅಂದರೆ ಸಾಮಾನ್ಯವಾಗಿ ಕಳೆದ ವರ್ಷ ಹೊಸ ತಡಕಿನ ಸಂದರ್ಭದಲ್ಲಿ 800ರಿಂದ 850 ರೂಪಾಯಿ ಇದ್ದಂತಹ ಮಾಂಸ ಈ ವರ್ಷ 850ರಿಂದ 900 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಅಂದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷ ಒಂದು 100 ರೂಪಾಯಿಯಷ್ಟು ದರ ಕೂಡ ಏರಿಕೆ ಆಗಿರುವಂಥದ್ದು. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಈಗಾಗಲೇ ಕೂಡ ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿದೆ. ನನ್ನ ಜೊತೆಲಿ ಸಾಕಷ್ಟು ಜನ ಮಾಂಸ ಪ್ರಿಯರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಹೊಸ ತಡಕಿನ ಸಂಭ್ರಮ, ತಾವು ಕೂಡ ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಥ್ಯಾಂಕ್ ಯು ಸರ್. ಬೆಳಗ್ಗೆಯಿಂದ 6 ಗಂಟೆಯಿಂದ ಕಾಯ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಕ್ಯೂ ಇಕ್ಕಿದೆ. ತಾವು ಎಲ್ಲಿಂದ ಬಂದಿದ್ರೆ ಮತ್ತು ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಇಲ್ಲಿಗೆ? ನಾವು ಹೆಚ್ಚು ಕಮ್ಮಿ ಒಂದು 13 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. ನಾವಿರೋದು BB ಪುರಮಲ್ಲಿ. ಓಕೆ ಸರ್, ತಾವು ಕೂಡ ಮಾಂಸವನ್ನು ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ನಾನು ಮಾಂಸವನ್ನು ಖರೀದಿ ಮಾಡೋಕ್ಕೆ ಬಂದಿದ್ದೀನಿ ಸರ್. 8 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ನಾನು ಬಸವನಗುಡಿಯಿಂದ ಬಂದಿರೋದು. ಏನು ವಿಶೇಷ ಸರ್? ಅಂದರೆ ಪಾಪಣ್ಣ ಮಟನ್ ಅಂಗಡಿಯಲ್ಲೇ ಮಾಂಸ ಖರೀದಿಸುವಂಥದ್ದು ಅಂದರೆ ಇದರದ್ದು ಏನಾದ್ರು ಒಂದಷ್ಟು ವಿಶೇಷತೆಗಳಿದೆಯಾ ಅಂತ? ಸರ್, ಮಟನ್ ಇಲ್ಲಿ ಟೇಸ್ಟ್ ಆಗಿರ್ತದೆ, ಭಾರಿ ಚೆನ್ನಾಗಿರ್ತದೆ, ಒಳ್ಳೆ ಮರಿ ಹೊಯ್ತಾರೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಜನನು ಇಲ್ಲಿ ಓಕೆ. ಎಷ್ಟೊತ್ತಿಗೆ ಬಂದ್ರಿ ಸರ್? ಸರ್, ನಾನು 5:30ಗೆ ಬಂದಿರೋದು ಸರ್. ಅಂದರೆ ಇಲ್ಲಿ ಮಾಂಸ ಖರೀದಿಸಲಿಕ್ಕೆ ಬಂದಿರುವಂಥ ಮಾಂಸ ಪ್ರಿಯರು ಹೇಳ್ತಾ ಇರುವಂಥ ಸಾಕಷ್ಟು ವರ್ಷಗಳಿಂದ ನಾವು ಮಟನ್ ಅಂಗಡಿ ಅಂದರೆ ಪಾಪಣ್ಣ ಮಟನ್ ಅಂಗಡಿಯಲ್ಲಿ ಮಾಂಸವನ್ನು ಖರೀದಿಸ್ಲಿಕ್ಕೆ ಬರ್ತಾ ಇದ್ದೀವಿ ಅಂತ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.